ಮಾಜಿ ಸಚಿವ ಉಮೇಶ್ ಕತ್ತಿಯನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಗೆಲ್ಲಿಸಿದ್ದೇನೆ ಎಂದು ಸಂಸದ ರಮೇಶ್ ಜಿಗಜಿಣಗಿ ಹೇಳಿದರು. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಸಕ ಲಕ್ಷ್ಮಣ್ ಸವದಿ ಹೀಗೆ ಅನೇಕ ಲಿಂಗಾಯತ ನಾಯಕರನ್ನ ಜೊತೆಗೆ ಕರೆದುಕೊಂಡು ರಾಜಕಾರಣ ಮಾಡಿದ್ದೇನೆ. ದಲಿತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮೇಲ್ವರ್ಗದವರನ್ನ ತಲೆ ಮೇಲೆ ಹೊತ್ತು ರಾಜಕಾರಣ ಮಾಡಿದ್ದೇನೆ. ಯಾರಿಗೂ ಅನ್ಯಾಯ ಮಾಡಿಲ್ಲ. ಅಲ್ಲದೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳರ ಅವಕಾಶ ತಪ್ಪಿಸಲು ನಾನು ಯಾರು? ಯತ್ನಾಳ್ ಅವರಿಗೆ ಯಾವತ್ತೂ ಅನ್ಯಾಯ ಮಾಡಿಲ್ಲ ಎಂದರು. ಕ್ಷೇತ್ರದಲ್ಲಿ ನಾನು ಪ್ರವಾಸ ಮಾಡುವಾಗ ಎಲ್ಲ ಮುಂದುವರೆದಿರ್ತಕ್ಕಂಥ ಸಮಾಜದ ಜನ ಬಂದು ನನ್ನ ಹತ್ರ ಇಲ್ಲ, ನಾವು ಭಾರತೀಯ ಜನತಾ ಪಕ್ಷ ವೋಟ್ ಮಾಡ್ತೇವೆ, ಮೋದಿಯವ್ರು ಮಾಡ್ತೇವೆ, 3 ತಿಂಗಳು ವೋಟ್ ನಾವು ಮಾಡ್ತೇವೆ ಅಂತ ಮಾತಾಡ ಅವ್ರು ಹೇಳ ಅದು ಅಲ್ರಿ ಗೌಡ್ರ, ನೀವು ವೋಟ್ ಮಾಡ್ಬೇಕು ಅಂತ ನಾವು ಏನ್ ಹೇಳೋದು ಬೇಡ, ನಾವೇ ಮಾಡ್ತೇವೆ. ನಮಗೂ ಕೆಲವೊಂದು ಸಮಸ್ಯೆಗಳದಾವ. ಯಾಕಂತಂದ್ರ ಇವ್ರು ನಮ್ಮ ರಾಜು ಅವರು ಬಂದವರು ಅವ್ರು ಒಳ್ಳೆಯವ್ರಲ್ಲ. ಆಮೇಲೆ ನನಗೂ ಕೂಡ ಡಿಎಸ್ಎಸ್ ಬಗ್ಗೆ ತುಂಬಾ ಅಭಿಮಾನ, ನನ್ನ ಗೌರವ. ಯಾಕಂದ್ರೆ ನಾನು ಅದೇ ಸಮಾಜದಿಂದ ಬಂದಿರ್ತಕ್ಕಂಥ ವ್ಯಕ್ತಿ, ತುಂಬಾ ಗೌರವ. ಆದ್ರೆ ಜನಗಳಿಗೆ ಏನಾಗಿದೆ ಅಂದ್ರೆ ರಾಜು ಆಡುಗಳು ಒಳ್ಳೆಯವ್ರು ಹೋಗ್ರಿ, ಆದ್ರೆ ರಾಜು ಆಡುಗಳನ್ನು ತಿಂದಿರ್ತಕ್ಕಂಥ ಶಾಸಕರು ನಮಗೆ ತೊಂದರೆ ಮಾಡ್ಯಾರು, ಇವಾಗ ಕೆಲಸ ಬಂದರ ಮನಸ್ಸಿನಾಗ ಅಂತ ಹೇಳಿ ಹೇಳುತ್ತಂದ್ರು ನಿಜಪ್ಪ. ಅದಕ್ಕಾಗಿ ಆ ಮಾತನ್ನ ಈ ಸಂದರ್ಭದಲ್ಲಿ ಪತ್ರಿಕೆ ನೋಡಿದೀನಿ, ಅದು ನೋಡಿ ನಾ ಹೇಳಿದೆ. ಆಮೇಲೆ ಇನ್ನೊಂದೇನು, ಜಿಲ್ಲೆಯಲ್ಲಿ ಮುಂದುವರೆದ ಸಮಾಜಗಳಿಗೆ ರಮೇಶ್ ಜಿಗಜಿಣಗಿ ಅವರ ಅನ್ಯಾಯ ಮಾಡ್ಯಾರ ಅಂತ ಹೇಳಿ ಹೇಳದಂತ ಮಹಾ ಪಾಪ ಆಯ್ತು. ನಾನು ಯಾವತ್ತೂ ಕೂಡ ಮುಂದುವರೆದ ಸಮಾಜಗಳ ಬಗ್ಗೆ ನಾನು ಹೇಳಿಲ್ಲ. ಉತ್ತರ ಕರ್ನಾಟಕ, ಬಿಜಾಪುರದಲ್ಲಿ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕದಲ್ಲಿ ಎಷ್ಟು ಜನ ನನ್ನ ವಯಸ್ಸಿನ ಲಿಂಗಾಯತ ಸಮುದಾಯದ ಜನ ಅವರು, ಅವರೆಲ್ಲರಿಗೂ ಕೂಡ ರಾಮಕೃಷ್ಣ ಹೆಗಡೆ ಪಟೇಲ್ ಇದ್ದಾಗ ಸಹಾಯ ಮಾಡಿದವರು ಯಾರು ಇದ್ರು ಅದು ನಮಗೆ ಉತ್ತರ ಕರ್ನಾಟಕದಲ್ಲಿ ನೋಡ್ರಿ. ಬೆಳಗಾಮಲ್ಲಿ ಎಲ್ಲಿ ಪಾಟೀಲ್, ಆಮೇಲೆ ಉಮೇಶ್ ಕತ್ತಿ ಅವರು ಬೆಳಿಬೇಕಾದ್ರೆ ಹೆಗಡೆ ಅವ್ರು ಕರೆದು ಈ ಹುಡುಗ ಅವ್ರ ತಂದೆ ತೀರು ಹೋಗೋಣ, ಇವ್ರು ಬೆಳಿಬೇಕು ಆ ಕ್ಷೇತ್ರದಲ್ಲಿ ಹೇಳ್ದಾಗ ನಾನು ಹೆಗಡೆ ಕುಂದಿಸ್ಕೊಂಡು ಉಮೇಶ್ ಕತ್ತಿನ ಬೆಳೆಸಿರ್ತಕ್ಕಂಥವ್ರು ಹೆಗಡೆ ಅವ್ರು ಮಾತೇಳಿ ಅದು ನಾನು. ಆಮೇಲೆ ಬೀದರ್ನಲ್ಲಿ ಬಸವರಾಜ ಅಟ್ಟೂರವ್ರನ್ನ ಯಾರೋ ಇಂಡಸ್ಟ್ರಿ ಕರ್ಕೊಂಡ್ಬಂದ್ರು, ಈ ಹುಡುಗಿಗೆ ನಾನು ಸಹಾಯ ಮಾಡ್ತೇನೆ, ಇದನ್ನ ಟಿಕೆಟ್ ಕೊಡ್ತೀರಿ ಅಂತ ಅವ್ರಿಗೆ ಟಿಕೆಟ್ ಕೊಡ್ತೇನೆ. ನಾ ಯಾರ್ದನ್ನ ಹೆಸರು ಹೇಳ್ರಿ, ಉಮೇಶ್ ಕತ್ತಿ ಆಗಿರ್ಬಹುದು, AB ಪಾಟೀಲ್ಗಳಾಗಿರ್ಬಹುದು, ಆಮೇಲೆ ಬೆಳಗಾಂನಲ್ಲಿ ನಮ್ಮ ಕಾಗೆ ಅವ್ರು ಆಗಿರ್ಬೋದು, ಈ ಕಾಂಗ್ರೆಸ್ ಕಾಗೆ ಅವ್ರು ಆಗಿರ್ಬೋದು, ಅಥವಾ ಲಕ್ಷ್ಮಣ ಸವದಿ ಅವ್ರು ಆಗಿರ್ಬೋದು. ನಾವು ಒಂದ್ ಹೆಸರು ಹೇಳಿದೆ, ಯಾರ ಹೆಸರು ಇಲ್ಲ, ಸಮುದಾಯದ ಜನರನ್ನ ನಾನು ಎಲ್ಲರೂ ಜೊತೆ ಕಟ್ಕೊಂಡು ನಾನು ರಾಜಕಾರಣ ಮಾಡಿದ್ದೀನಿ. ಹಿಂದೂ ಮಾಡಿಲ್ಲ, ಹಿಂದೂ ಮಾಡಿಲ್ಲ. ನೋಡ್ರಿ, ನನಗೆ ಅವ್ರಿಗೂ ಬರ್ತದ. ನನಗೆ ಪಾರ್ಲಿಮೆಂಟ್ ನಲ್ಲಿ ಕರೆದು ಅವಾಗ ನಾನು ಎಲ್ಲಿದ್ದ ಹೆಗಡೆ ಅವ್ರ ಜೊತೆ ಇದ್ದ. ನನಗ ವೆಂಕಯ್ಯ ನಾಯ್ಡು, ಅನಂತ್ ಕುಮಾರ್ ಅವರು, ಆಮೇಲೆ ಪ್ರಮೋದ್ ಮಹಾಜನ, 3 ಜನ ನಮ್ಮ ಸೆಂಟ್ರಲ್ ಹಾಲಿಗೆ ಬಂದು ನೀವು ಸ್ಪೀಕರ್ ರೂಮಿಗೆ ಬರ್ಬೇಕು ಅಂತ ಹೇಳಿದ್ರು. ಅದು ಹೋಗಿ ಕೂತ್ಕೊಂಡು ನಾವು ಮಾತಾಡಬೇಕೇನು ಅಂದ್ರೆ, ಇಲ್ಲ ನಿನ್ನ ದೇಶದಲ್ಲಿ ಯಾವ ಮಂತ್ರಿ ಬೇಕು ಅದನ್ನ ನಾವು ಮಂತ್ರಿ ಕೊಡ್ತೇವೆ, ನೀನು ಬಿಟ್ಟು ವಾಜಪೇಯಿ ಅವ್ರ ಜೊತೆ ಬರ್ಬೇಕು ಅಂತ ಹೇಳಿದ್ವಿ. ಪ್ರಮೋದ ಅವ್ರು ಹೇಳ್ತಾ, ಪ್ರಮೋದ ರಾಮಕೃಷ್ಣ ಹೆಗಡೆಗಿಂತ ದೊಡ್ಡದೇ ನೋಡಿ ನಿಂತು ಮಂತ್ರಿಗೆ ನಾನು ಪತ್ರ ಬರುವುದಲ್ಲಪ್ಪ. ಅದ್ರ ಮುಂದೆ ಜೀವನದಲ್ಲಿ ನಾನು ಬೇರೆ ಪಕ್ಷ ಸೇರೋದಾದ್ರೆ ನಾನು ಕಾಂಗ್ರೆಸ್ ನಂದು ಸೇರುವುದಿಲ್ಲ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಯಾಯ ಮಾಡ್ತಾರೆ. ನಾ ಸೇರುವುದಾದ್ರೆ ನಿನ್ನ ಪಕ್ಷನೇ ಸೇರ್ತೇನೆ ಅಂತಕ್ಕಂಥ ಮಾತ ಅವತ್ತು ಹೇಳಿಲ್ಲ. ಆದ್ರೆ ಇವತ್ತು ಮಂತ್ರಿ ಮಾಡುವ ವಿಚಾರದಲ್ಲ. ಬಿಜಾಪುರ ಜಿಲ್ಲೆಯಲ್ಲಿ ನನ್ನ ಸ್ನೇಹಿತರ ಯಾರೋ ಬಸನಗೌಡರು ಮಂತ್ರಿ ಮಾಡಿದ ಹೇಳಿಲ್ಲ. ನಾನು ದಿವ್ಯಾಂಗರವಾದ ಬಸನಗೌಡರು. ಈಗ ರವಿ ಪಾಟೀಲ್ ಅವ್ರಿಗೆ ಒಬ್ಬರೆಲ್ಲ ಮಾಡ್ಯಾರ ಅಂತಂದ್ರೆ ಅದನ್ನು ಬಹಳ ಜನ ಮಾತಾಡ್ತಾರ. ನಾ ಯಾವತ್ತೂ ಮಾಡಕ್ ಹೋಗಿಲ್ಲ. ಇವತ್ತು ದಾದಾಗೌಡ ಇಲ್ದಿದ್ರ ಎಲ್ಲ ಪರಿಸ್ಥಿತಿ ಗೊತ್ತಾಗ್ತದೆ. ಅವ ಹೆಂಗ್ MLA ಆದ, ಅವ್ನ್ ಯಾರು MLA ಮಾಡಿದ್ರು, ಇದೆಲ್ಲರೂ ಗೊತ್ತ ಆಗ್ತಿತ್ತು. ಕಡೆ ಆ ಪಾಪ ಪುಣ್ಯಾತ್ಮ ಅವರು ಇವತ್ತು ನಿಮ್ಮ ಮಧ್ಯೆ ಇಲ್ಲ. ಅವ್ರು ಇದ್ದಿದ್ರೆ ಗೊತ್ತಾಗ್ತಿತ್ತು. ಈಗ ನೋಡ್ರಿ, ಇಂಥವೆಲ್ಲ ಅಪವಾದನೆಗಳು ನೋಡ್ರಿ. ಅವ್ನು ಈಸಿ ಮಾಡೋದಿಲ್ಲ. ನಮ್ಮ ಬಳ್ಳೂರಿ ಮಾತನ್ನು ನೋಡ್ರಿ, ನಾನು ಗುರುತು ಮಾಡಿದ ಅಂತ ಹೇಳ್ತಾರೆ. ಅವನೇ ನೋಡ್ರಿ, ಅವನೇ ಜಿಲ್ಲಾ ಪರಿಷತ್ ಗುರುತು ಮಾಡಿಲ್ಲ ಅಂತ ಹೇಳ್ತಾನೆ. ಅವ್ನು ಜಿಲ್ಲಾ ಪರಿಷತ್ ಮೆಂಬರ್ ಆಗಿ ಪ್ರಯತ್ನ ಮಾಡಬೇಕಾಗ್ತದೆ. ಅವನು ಅತ್ಯಂತ ಅವತ್ತಿಂದ ನೀವು ಬಹಳ ದೊಡ್ಡ ಮನುಷ್ಯರಾಗ್ಯಾರ. ಅವ್ರೆಲ್ಲ ಮಾಡ್ತಾರೆ, ಅವ್ರು ಮರ್ತು ಬಿಡ್ತಾರೆಲ್ಲ. ಅದ್ರ ಬಗ್ಗೆ ನಾ ಏನು ಹೇಳಕ್ ಹೋಗಿಲ್ಲ. ಅವ್ರ ಪರಿಸ್ಥಿತಿ ಏನು ಇತ್ತು ಅನ್ನೋದು ಅವ್ರ ಮನಸ್ಸಿಗೆ ಅವರೇ ಖಾತ್ರಿ ಮಾಡ್ಕೊಳ್ಳಿ. ಆದ್ರೂ
ಇವತ್ತು ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಆಮೇಲೆ PG ಪಾಟೀಲ್ ಅವರು ನನ್ನ ಜೊತೆ ಇದ್ದವರು. ಆಮೇಲೆ ಅವ್ರು ಯಾವ್ದೇ ನಾವೇ ಬಿಟ್ಟು ಹೋಗ್ಯಾರಪ್ಪ. ನಾನೇನು ಬಿಟ್ಟು ಹೋಗೋದು ಎಂತೂ ಹೇಳಿಲ್ಲ. ರವಿ ಪಾಟೀಲ್ರಾಗ್ಲಿ, PG ಪಾಟೀಲ್ರಾಗ್ಲಿ, ನಮ್ಮ ಬಸವನಗೌಡರಾಗ್ಲಿ, ಇವೆಲ್ಲರಿಗೂ ನಾನು ಸಂಪೂರ್ಣ ನಾನು ಸರ್ಕಾರ ಮಾಡಿದ್ದೀನಿ. ಅವ್ರು ಬಹುಶಃ ಮಾಡ್ತಾರ ಅವ್ರನ್ನ. ಅದೇನು ಗೊತ್ತಿಲ್ಲ ಕೆಲವರು ಹೇಳ್ತಿರ್ಬೇಕು. ಲಿಂಗಾಯತರಿಗೆ ದೊಡ್ಡ ಸಮಾಜಗಳಿಗೆ ಅನ್ಯಾಯ ಮಾಡಿಲ್ಲ ಅಂತ ಹೇಳ್ತಿರ್ಬೇಕು. ನಾನು ಯಾವತ್ತೂ ಕೂಡ ಅನ್ಯಾಯ ಮಾಡಿಲ್ಲ ಅಂತ ಮಾತುಗಳನ್ನ ಸ್ಪಷ್ಟವಾಗಿ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಆಮೇಲೆ ನೋಡಿ ಇನ್ನೊಂದು ಮನಗುಳಿ ಮಾಮ, ನಾ ಮಾಮನೇ ನಂದು ಚಿಂತೆ ಮಾಡ್ಕೊ ಅಂತ ಹೇಳು. ನಾ ಗೆದ್ದು ಬರೋದು ಚಿಂತೆ ಮಾಡೋದು. ಅವ್ರು ನೋಡಿ ಇಲ್ಲಿ ಹತಾಶರಾಗ್ಯಾರ. ನಮಗ್ ಹೇಳ್ತಾರ ಹತಾಶ. ನಮ್ಮ ಜೀವನದಾಗ ನಾನಂತೂ ಎಂದೂ ಹತಾಶ ಆಗೋದಿಲ್ಲ. ಯಾಕಂದ್ರೆ ನನ್ನ ಹಣೆ ಬರ ಜನರ ಕೈಯಲ್ಲಿಲ್ಲ. ಜನ ಬೇಕಂದ್ರೆ ಓಟ್ ಹಾಕ್ತಾರೆ, వాళ్ళಂದ್ರೆ ಬಿಡ್ತಾರಪ್ಪ ಅಷ್ಟೇ. ಅದನ್ನ ಮತ್ತೆ ನೀವು ಹೆಂಗ್ರೆ ಬರಿಲಕ್ ಹೋಗ್ಬೇಡಿ. ಯಾಕಂತಂದ್ರ ಹೌದ್ರಿ, ನಮ್ಮ ಹಣೆ ಬರದ ಗೆದ್ದಿಲ್ಲ ಗೆದ್ದಾವ, ಗೆದ್ದಿದ್ರೆ ಯಾರ ತಕ್ಷಣ ಯಾರು ಹೇಳ ಅದು ಅವ್ರು ನನ್ನ ವಿರೋಧ ಕ್ಯಾಂಡಿಡೇಟ್ ಅಪ್ಪ ಅಷ್ಟೇ. ಅವ್ರಿಗೆ ಎಲ್ಲರಿಗೂ ಏನಾಗಿದೆ, ರಮೇಶ್ ಜಿಗಜಿಣಗಿ ಇವರು ಅವರು ಮೊದಲೇ ಬಹಳ ಚಂದ ಯೋಚನೆ ಮಾಡಿದ್ರು. ಅವರು ಅಲ್ಲ ಬಹಳ ಜನ ಮುಂದೆ ಹೇಳಿಲ್ಲ. ಈ ಬಿಜೆಪಿ ಏನ್ರಿ ಅಡವಟ್ಟು ಆದ್ರ ನಾವು ನಿಂದಿರ್ಬೇಕು ಅನ್ನೋದು ಆಗುತ್ತಲ್ಲ. ಅದೇನೇನು ಇತ್ತು ದೇವ್ರ ತಾಂದ ನಾಡಿಗೆ ಹಾಕ್ತಿರ್ತೀವಿ. ಹಿಂಗಾಗಿ ಅದು ಹತಾಶನಾಗ್ಯಾರ. ಫಲಿತಾಂಶ ಮಾಡೋದಿಲ್ಲ, ನಮ್ಮ ಕಾರ್ಯಕರ್ತರು ಮಾಡೋದಿಲ್ಲ, ಬೇರೆ ಒಂದು ಸ್ನೇಹಿತರು ಮಾಡೋದಿಲ್ಲ. ಖಂಡಿತವಾಗಿ ನಾವು ಒಂದು ಹೋಗ್ತೇ ಆದ್ರೆ ಹೆಚ್ಚಿಗೆ ಬಂದ್ರೆ 3 ವರ್ಷದಿದ್ರು ಒಂದು ಹೋಗ್ತೇನೆ ಹೆಚ್ಚಿಗೆ ಇಲ್ಲ, ಒಂದು ಹೋಗ್ಲೇ ಇರ್ತೀವಿ. ಯಾಕಂದ್ರೆ ನಾನು 45 ವರ್ಷ ರಾಜಕಾರಣ ಮಾಡಿದ್ದೀನಿ. ಇವ್ರಿಂದ ಚಟ್ಟ ಪುಟ್ಟ ಮಾಡಿಲ್ಲ. ಜನರು ಬರೇ ನಾಡಿ ಬಿಡುತ್ತ ಮೇಲೆ ನನಗೆ ಗೊತ್ತಾಗ್ತದೆ. ನಾನು ಅರುಣ್ ಶಾಪುರ್ ಸಾಹೇಬ್ ಹೇಳಿದೆ, ಇದೇ ಚುನಾವಣೆ ಬಂದಾಗ ನನಗೆ ಟಿಕೆಟ್ ಸಿಕ್ತು. ಸಿಗ್ನ ಒಂದಿನ 2-3 ಆದಾಗ ಹಳ್ಳ್ಯಾಗ ಅದು ಒಂದೇ ದಿನದ ಮೇಲೆ ಹೇಳಿದ್ರು. ಹೇಳ್ರಿ ಅವ್ರು ಇಲ್ಲೇ ಬಂದಿಲ್ಕಂದ್ರೆ ಏನ್ ಹೇಳಿದೆ ನೋಡೋ, ಅದು ಈ ಚುನಾವಣೆಯಲ್ಲಿ 100% ಜನ ನಾನು ಗೆಲ್ಲಿಸ್ತಾರ ಅನ್ನೋ ವಿಶ್ವಾಸ ನನಗದ ಅಂತ ಹೇಳಿ ಈಗೂ ವಿಶ್ವಾಸ ಅಷ್ಟೇ ಪ್ರೀತಿಯ ಜಾಗದಲ್ಲಿ. ನೋಡ್ರಿ, ಒಬ್ಬ ಮನುಷ್ಯನಿಗೆ ಟಿಕೆಟ್ ತರಿಸ್ತಾರ ಅಂತ ಹೇಳಿ ನಾನು ತಾಯಿ ತಂದೆ ನಾನು ಅಣ್ಣತಮ್ಮ ವಿನಂತಿ ಮಾಡ್ಬೋದು. ಆದ್ರೆ ಜನ, ಸಾಮಾನ್ಯ ಜನ, ನನ್ನ ಮತದಾರ ನನಗೆ ನೋಡಿದ್ರೆ ಅದು ಏನೇನು ತೊಂದರೆ ಇತ್ತು, ಹೆಲ್ತ್ ಪ್ರಾಬ್ಲಮ್ ಇತ್ತು, ಎಲ್ಲಾನು ಇತ್ತು. ಅವು ಏನ್ ಹೇಳಿದ್ರು ಜನ ಅಂದ್ರೆ, ಮುಖ್ಯ ನೀನ್ ಟಿಕೆಟ್ ತಗೋಬಾರು, ನೀನ್ ಸತ್ರು ನೀನ್ ಹೆಡಕ್ ಹೋದಾಕ ಅಂತ ಹೇಳ್ತಾರಲ್ಲ. ಇದಕ್ಕಿಂತಲೂ ಪ್ರೀತಿ ಯಾವ್ದಂದ್ರೆ ನೀವೇ ಹೇಳಿದ್ದೆ. ನಿಮ್ ಜನರ ಪ್ರೀತಿ ಹೌದಾ ಇಲ್ಲ? ಮತ್ ಅದಕ್ಕಾಗಿ ನಾ ಹೇಳದ ಮುಂದೆ ಜನ ಚುನಾವಣೆ ಹೋಗಿ ಬಂದ್ರೆ ನಾನು ಬಂದ್ ಸ್ಟೇಜ್ ಮೇಲೆ ಜನ ನಾನು ಗೆಲ್ಲಿಸ್ತಾರ ಅಂತ ಗೊತ್ತಾಯ್ತು. ಇಲ್ಲಿ ಇದ್ದಿದ್ದೆ ಹೆಚ್ಚಿಗೆ ಯಾವ ಕಾರಣಕ್ಕೂ ಈ ಕ್ಷೇತ್ರದಲ್ಲಿ ನಮ್ಮ ಜನ ಗೊತ್ತಿಲ್ಲ. ನನ್ನ ಮೇಲೆ ಪ್ರೀತಿ ಅದರ. ನನಗೆ ಒಂದೇ ಸಮಾಜ, ನಾನು ದಲಿತರೇ ಪ್ರೀತಿ ಅದರ ಅಂತಲ್ಲ, ಎಲ್ಲಾ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲಾ ಜನರನ್ನ ಸುಮಾರು 45 ವರ್ಷಗಳ ಕಾಲ ನಾನು ಜೊತೆ ಇಟ್ಕೊಂಡು ಹೋಗ್ತೀನಿ. ಅವ್ರನ್ನ ಹೆಗಲ ಮೇಲೆ ಕುಂದಿರಿಸ್ಕೊಂಡು ಅಷ್ಟು ಜನ ನಾನು ರಾಜಕಾರಣ ಮಾಡಿ. ಬರೇ ನಾನು ದಲಿತರನ್ನ ನಾನು ಹೆಗಲ ಮೇಲೆ ತಲೆ ಮೇಲೆ ಕುಂದಿರಿಸಿಲ್ಲ. ಅವ್ರಿಗೆ ಏನ್ ಬೇಕು ಎಲ್ಲಾ ಕೆಲಸ ಮಾಡ್ತೀನಿ. ಆದ್ರೆ ರಾಜಕಾರಣದಲ್ಲಿ ಅವ್ರನ್ನ ಬಹಳ ನನ್ನ ಹತ್ತಿರ ಬಿಟ್ಟಿಲ್ಲ. ಅವ್ರಿಗೆ ಡಿಸ್ಟೆನ್ಸ್ ಕಾಯ್ಕೊಂಡಿಲ್ಲ. ಕಾರಣ ಏನು ಅಂದ್ರೆ, ಏನಪ್ಪಾ ಚಂದನ ಇವ್ರು ದಲಿತರೇ ಇದ್ದಾರೆ ಅಂತ ಬೇರೆ ಜನ ನಮ್ಮ ಹತ್ರ ಯಾಕೆ ಹೋಗ್ತಾರೆ, ಬರುವುದಿಲ್ಲ. ಆದ್ರೆ ಅದಕ್ಕಾಗಿ ನನಗೆ ಸಂಪೂರ್ಣ ವಿಶ್ವಾಸದ ಈ ಕ್ಷೇತ್ರದಲ್ಲಿ ನನ್ನ ಜಯ ಖಾತ್ರಿ ಅನ್ನೋದು ನನಗೆ ಬಹಳ ಮನಸ್ಸಿಗೆ ತುಂಬಾ ಸಂತೋಷ ತಂದ. ನಾನೇ ನಾನೇ ಹೇಳಿ ಅಲ್ಲಿ ನನ್ನ ಸ್ನೇಹಿತ ಗದ್ದಿಗೌಡ, ನನ್ನ ಸ್ನೇಹಿತ ಬಾಲ್ಯ ಸ್ನೇಹಿತ, ಅವರು ಕೇಳಬೇಕು ಈ ಬಗ್ಗೆ ಮಾಡಕ್ ಹೋಗಬೇಡ ನೀನು, ಅಲ್ಲೇ ವಿಚಾರ ಮಾಡು ಅಂತ ಹೇಳಿ ಅವ್ರಿಗೆ ಹೇಳಿ ನಡೆಸಿದ. ನಾನು ಅಲ್ಲೇ ಆದ್ರೆ ನಾವಂದ್ರೆ ಹೇಳ, ನಾನು ಬಡ ಮನುಷ್ಯ, ನನ್ನ ಮಕ್ಕಳು ಓದಿಲ್ಲ, ನಾನು ಆಡಿಲ್ಲ, ನಾನು ಹೆಣ್ಣಿಗೆ ಒಂದು ಮಕ್ಕಳು ಓದಿಲ್ಲ ಅಂತ ಹೇಳಿ ನಾನು ಬಡ ಮನುಷ್ಯ ಅದನ್ನಪ್ಪ. ನಾನೇನು ಸಂಸ್ಥಾ ಕಟ್ಟಿಲ್ಲ, ಹುಬ್ಬಳ್ಳಿ ಒಳ್ಳೆ ಬ್ಯಾಂಕ್ ಚೇರ್ ಇಲ್ಲ, ಆಮೇಲೆ ಚೇರ್ಮನ್ ಇಲ್ಲ, ಏನಿಲ್ಲಪ್ಪ. ಮುಂಜಾನೆ 8 ಗಂಟೆಗೆ ಬಡವ್ರ ಕೆಲಸ ಶುರು ಆಯ್ತು ಅಂದ್ರೆ ರಾತ್ರಿ 7 ಗಂಟೆ ತನ ಬಡವ್ರಿಗೆ ಮಾತ್ರ ಕೆಲಸ ಮಾಡ್ತೀನಿ. ನಾ ಬಡ ಮನುಷ್ಯ. ಆದ್ರೆ ನೋಡ್ಲಕ್ ಮಾತ್ರ ಚಂದ ಅದ ನನ್ನ ಸಂಸಾರ, ನನ್ನ ಮಕ್ಕಳು ಚಂದ ಅದ, ಸಂಸಾರ ಚಂದ ಅದ, ಎಲ್ಲ ಅದ. ಆದ್ರೆ ರಾತ್ರಿಲ್ಲ ನನ್ನ ಹತ್ರ. ನಾನು ಪುಕ್ಕಟ್ ಗಿರಾಕಿ ಅಂತ ಹೇಳಿಲ್ಲ. ಒಂದಿನ ಪುಕ್ಕಟ ನೀವು ಕೆಲಸ ಮಾಡ್ತೀನಿ, 5 ವರ್ಷ ಪುಕ್ಕಟ ನೀವು ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಮುಂದೆ ಅಷ್ಟೇ. ನಾನೇ ರೊಕ್ಕ ಹಣ ಅವೆಲ್ಲ ಮಾತಾಡ್ತಿದ್ರೆ ಅವ್ರು ಮಾಡ್ತಿದ್ರೆ ಮಾಡ್ಲಿ. ಅದ್ರ
ಲಕ್ಷ್ಮಣ ಅದ, ಶಂಕರ್ ಅದ, ಆಮೇಲೆ ನಮ್ಮ ಆದಿತ್ಯ ಪ್ರೆಸಿಡೆಂಟ್ ಅದ ಕಾಂಗ್ರೆಸ್ ಅವ್ರ ಶಿಷ್ಯರು ಅವ್ರು ಹಣ ಕೊಡ್ತಾರ, ಬಡ ಕೊಡ್ಬಹುದು. ಆಮೇಲೆ ಇಲ್ಲಿದ್ದವ್ರು ಕೊಡ್ಬಹುದು. ಅದಕ್ಕೆ ನಾವೇನು ಮಾಡ್ಲಕ್ ಬರುದಲ್ಲ. ಅದಕ್ಕೆ ಎಲ್ಲಾರು ಸರ್ಕಾರ ತಿಂದಿದ್ದವ್ ಬಾಬರ ಇಬ್ಬರು ಅಂತೇಳಿ ಬಡವ ಆಸ್ತಿ ಅದರಿ. ನಂದು ಕಿಶದಾಗ ರಾಕ್ತಿಲ್ಲ, ₹100 ಕಿಶದಾಗ ರಾಕ್ತಿರಂಗಿಲ್ಲ. ಬಡವ ಅಂತಂದ್ರೆ ಅದು ನನ್ನ ಹೆಂಡತಿ ಮಾಡೋದು, ನಾ ಮಾಡ್ಲಿಲ್ಲ. ರೊಕ್ಕ ಕೊಟ್ಟ ನಾನೇ ₹4,000 ಒಂದೊಂದು ಎಕರೆ ಜಮೀನ್ ತಗೊಂಡಿದ್ದೆ. ಇವತ್ತು ಒಂದೊಂದು ಕೋಟಿ ಆಗ್ಯಾವ, ನಾನೇನು ಮಾಡ್ಲಿಕ್ಕೆ ಅದಕ್ಕ ಏನೇನೋ ಆಯ್ತು. ಅದ ಅಲ್ರಿ, ಅವ್ರು ಎಷ್ಟರೆ ಕೋಟಿ ಇನ್ನ ನೀವು ಕಬ್ಬು ಬರ್ದಿರಿ ನೋಡಪ್ಪ. ಸಲ್ಸಿದಂತೂ ಸಲ್ಸಿನ ಅಷ್ಟು ನಂದು ಕಾನೂನು ಪ್ರಕಾರ ಎಷ್ಟು ಸಲ್ಸಿನಿ. ಆದ್ರ ನನ್ನ ಆಸ್ತಿ ಬಹಳ ದೊಡ್ಡದಲ್ಲಪ್ಪ. ಅದು ನಾ ಮಾಡಿಲ್ಲ. ಅದು ತಾನೇ ನಾ ಯಾರಿಗೆ ಬೆಂಕಿ ಬೇಡಿಲ್ಲ, ರೋಡ್ ಹಾಕಿಲ್ಲ, ರೊಕ್ಕ ತಗೊಂಡಿಲ್ಲ, ಏನು ಮಾಡಿಲ್ಲ. ಎಲ್ಲ ನನ್ನ ಮತ್ತು ನನ್ನ ಮಕ್ಕಳ ಪರಿಶ್ರಮದಿಂದ ಬೆಳೆದಿರ್ತಕ್ಕಂಥ ನನ್ನ ಆಸ್ತಿ, ನನ್ನ ಹೆಂಡತಿಯ ಸಹಕಾರದಿಂದ ಬೆಳೆದಿರ್ತಕ್ಕಂಥ ನನ್ನ ಆಸ್ತಿ. इकरा पीयू साइंस कॉलेज में बॉयज एंड गर्ल्स के लिए एडमिशन की हुई शुरुआत। बीजापुर शहर के एक बेहतरीन एजुकेशनल इंस्टीट्यूशंस में से एक इकरा पीयू साइंस कॉलेज में आपके बच्चों के उज्जवल भविष्य को संवारने के लिए क्वालिफाइड और एक्सपीरियंस टीचर्स की बेहतरीन टीम के साथ वेल इक्विप्ड लैबोरेटरीज, स्टैम्प लैब, प्लेग्राउंड के साथ साथ PCMB और नीट एग्जाम्स के लिए बेहतरीन ऑफर भी मौजूद है। और साथ ही आपके बच्चों के लिए कॉलेज बस का इंतजाम भी है। तो देर किस बात की, इकरा पीयू साइंस कॉलेज में एडमिशन के लिए नीचे दिए गए पते पर कांटेक्ट करें। फातिमा कैंपस, BSNL क्वार्टर्स रोड, नियर मंगोली बेस, बीजापुर। नीचे दिए गए नंबरों पर कॉल करके आप अपने बच्चों के अच्छे फ्यूचर के लिए एक बेहतरीन प्लान तैयार कर सकते हैं।